ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಂದು ಬ್ಲೌಸನ್ನು ನಿಮಗೆ ಕಟಿಂಗ್ ಮಾಡಿ ಹಾಗೆ ತೋರಿಸ್ತಾ ಇದ್ದೀನಿ. ತುಂಬಾ ಬ್ರಾಡ್ ನೆಕ್ ಇಡ್ತಾ ಇದ್ದೀನಿ. ಬ್ರಾಡ್ ನೆಕ್ ಇಟ್ಟರೂ ಕೂಡ ಇದು ಡ್ರಾಪ್ ಆಗೋದಿಲ್ಲ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಹಾಗೆ ಕಂಕುಳಲ್ಲಿ ರಿಂಕಲ್ಸ್ ಬರೋದಿಲ್ಲ. ಹಾಗೆ ಯಾವ ಥರ ಕಟಿಂಗ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇವಾಗ ಏನೋ ಹೇಳ್ತಾ ಇರ್ತೀವಿ ಸೆಂಟ್ರಲ್ಲಿ, ಆವಾಗ ನಿಮಗೆ ಅದು ಗ್ಯಾಪ್ ಆದಾಗ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನೀವು ಫಸ್ಟ್ಗೆ ನೋಡಿರ್ತೀರಿ, ಆಮೇಲೆ ಸೆಂಟ್ರಲ್ಲಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಇರ್ತೀರಿ. ಆವಾಗ ಏನಾಗುತ್ತೆ, ಅದು ನಾವು ಹೇಳಿದ್ದು ನಿಮಗೆ ಗೊತ್ತಿರೋದಿಲ್ಲ. ಸೊ ಇವಾಗ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನನ್ನದೇ ಬ್ಲೌಸ್ ಆದಂಥ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಎದೆ ಸುತ್ತಳತೆ ಇದೆ ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಬನ್ನಿ ನೋಡೋಣಂತೆ. ಫ್ರೆಂಡ್ಸ, ಈಗೇನಿದೆಯಲ್ಲ 36 ಎದೆಯ ಸುತ್ತಳತೆ ಬ್ಲೌಸನ್ನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಮ್ಮೊಮ್ಮೆ 40 ಸೈಜ್ ಬರುತ್ತೆ, ಯಾಕಂದರೆ ತುಂಬ ದಪ್ಪ ಆಗಿಬಿಟ್ಟಿರ್ತೀನಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಂದರೆ ಇವಾಗ ಕಡಿಮೆ ಆಗಿದೆ, ಹಾಗಾಗಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಬರುತ್ತೆ ಬನ್ನಿ ಇವಾಗ ನೋಡೋಣ. ಇದು 36 ಎದೆಯ ಸುತ್ತಳತೆ ಅಂತಂದರೆ ಬ್ಯಾಕ್ ಉದ್ದ ಫಸ್ಟ್ ಆಫ್ ಆಲ್ ನಾವು ಹಿಂಭಾಗ ಸಪ್ರೇಟ ಮುಂಭಾಗ ಸಪ್ರೇಟ ತೆಗಿತಾ ಇರ್ತೀನಿ. ಸೊ ಒಬ್ಬೊಬ್ಬರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಸ್ಲೀವ್ ತಗೊಂಡು ಆಮೇಲೆ ಬ್ಯಾಕ್ ಫ್ರಂಟ ತಗೊಳ್ತಾ ಇರ್ತಾರೆ. ಬ್ಯಾಕ್ ಉದ್ದ ನೋಡಿರಿ, ನಮಗೆ 14 ಇಂಚ್ ಬೇಕಂದ್ರೆ ನಾನು 15 ಇಂಚ್ ಇಡ್ತಾ ಇದ್ದೀನಿ. 15 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಇಂಚ, ಇದು ತುಂಬಾ ಬ್ರಾಡ್ ನೆಕ್ ತೆಗಿತಾ ಇದ್ದೀನಿ. ಸೊ ಇಲ್ಲೇನಿದೆಯಲ್ಲ 3 ಇಂಚ, ಇಲ್ಲಿ 3, ಇಲ್ಲಿ 2, 5 ಇಂಚ್ ಆಯಿತು ಶೋಲ್ಡರ್ ಟೋಟಲ್. ಸೊ ಇಲ್ಲಿಂದ ಬಗಲಿನ ಉದ್ದ 6ಕ್ಕೆ 2 ಪಾಯಿಂಟ್ ಕಡಿಮೆನ ತೊಗೋತಾ ಇದ್ದೀನಿ ನೋಡಿರಿ ನಾನು. ಸೊ ಇಲ್ಲಿಂದ 9 ಇಂಚ, ಹಾಗೆ ಎಕ್ಸ್ಟ್ರಾ 2 ಇಂಚ. ಇವಾಗ 7.5 ಸೊಂಟದ ಸುತ್ತಳತೆ ಇತ್ತು, ಎಕ್ಸ್ಟ್ರಾ ನಾನು 8.5 ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಕ್ರಾಸ್ ಆಗಿ ತಗೊಳ್ಳಿ. ಹಾಗೆ ಸೇಪ್ ಅನ್ನೋದು ನೋಡಿರಿ, ಇಲ್ಲಿಂದ 1 ಇಂಚ. ಇದು ಜಾಸ್ತಿ ಯಾಕೆ ತೊಗೊಂಡೆ, ಇದು ಶೋಲ್ಡ್ರ್ ಅಷ್ಟೇ ನೀವು ಇಡ್ಬೋದಾಗಿತ್ತಂತ ಅನ್ಬೋದು. ಬಟ್ ಏನೈತಲ್ಲ, ಶೋಲ್ಡ್ರ್ ಕಡಿಮೆ ಇರ್ತೈತಿ. ಹಾಗೆ ಬಗಲಿನ ಆಕಾರ ಏನಿರುತ್ತಲ್ಲ, ಆ ಬಗಲಿನ ಸೇಪ್ ಅನ್ನೋದು ನಾವು ಜಾಸ್ತಿ ಇಡಬೇಕು. ಬಗಲ ಜಾಸ್ತಿ ಇರ್ತೈತಿ, ಆವಾಗ ನಾವು ಉದ್ದ ಜಾಸ್ತಿ ತೊಗೋಬೇಕಾಗತ್ತೆ. ಇವಾಗ 5 ಇಂಚ್ ಐತಿ, ಇಲ್ಲಿ ನೀವು 5.25 ತೊಗೊಂಡಿದ್ದೀರಿ. 6ಕ್ಕೆ 2 ಪಾಯಿಂಟ್ ಕಡಿಮೆ ತೊಗೊಂಡಿದ್ದೀನಿ. ಇಷ್ಟು ಮಾಡಿದಷ್ಟೇ ನನಗೆ ತುಂಬಾ ಕಂಫರ್ಟಬಲ್ ಕುಂಡಿರುತ್ತೆ ಬ್ಲೌಸ್, ಇಲ್ಲಾಂದ್ರೆ ಕರೆಕ್ಟಾಗಿ ಕುಂದ್ರೋದಿಲ್ಲ. ಹಾಗಾಗಿ ಈ ರೀತಿ ನಾನು ಕಟಿಂಗ್ ಮಾಡ್ಕೊತಾ ಇರ್ತೀನಿ. ಇಲ್ಲಿ ಏನೈತಲ್ಲ 1/2 ಇಂಚ್ ಬಿಟ್ಟು ಇಲ್ಲಿ ಮಧ್ಯ ಭಾಗ ಮಾಡ್ಕೋಬೇಕು ನಾವು. ಇಲ್ಲಿ ಬಂತು. ಸೊ ಇವಾಗ ಏನು ಮಾಡಬೇಕು, ಸೇಪ್ ಅನ್ನೋದು ಕರೆಕ್ಟಾಗಿ ನಾವು ಹೀಗೆ ಮಾಡ್ಕೋಬೇಕು. ಇವಾಗ ನಮ್ದು ಏನಿದೆಯಲ್ಲ ಆರ್ಮ್ ರೌಂಡಿಂಗ್ ಎಷ್ಟು ಬರುತ್ತಲ್ಲ ಅದನ್ನು ನೋಡ್ಕೋಬೇಕು ನಾವು. ನೋಡಿಕೊಂಡು ಇವಾಗ ನೋಡಿ 8 ಇಂಚ್ ಕರೆಕ್ಟಾಗಿ ಬಂತು. ಅಂದರೆ ಇವಾಗ ನಂದು ಏನಿದೆಯಲ್ಲ 16 ಇಂಚ್ ಬಗಲಿದೆ. ಹಾಗಾಗಿ ಈ ರೀತಿ ನಾನು ತೊಗೊಳ್ತಾ ಇರ್ತೀನಿ. ಸೇಪ್ ಅನ್ನೋದು ಈ ರೀತಿ ತೊಗೊಳ್ತಾ ಇರ್ತೀನಿ. ಇವಾಗ ಎಲ್ಲರದು ಕಸ್ಟಮರ್ ಬ್ಲೌಸನ್ನು ನೀವು ಇದೇ ರೀತಿ ಮಾಡ್ಕೋಬೇಕು. ಈ ರೀತಿ ಅಳೋದು, ಸರಿಯಾಗಿ ಅಳೋದು. ಇದೇನಿದೆಯಲ್ಲ ನೋಡಿರಿ, ಕರೆಕ್ಟಾಗಿ 8 ಇಂಚ್ ಬಂತು. ಸೊ ಈ ರೀತಿ ತೊಗೋಬೇಕು. ಬಗಲಿನ ಸುತ್ತಳತೆ ತೊಗೊಂಡು ನಾವು ಇಡಬೇಕು ಆಗುತ್ತಾ. ಇದೇ ಮೆಜರ್ಮೆಂಟಿಗೆ ಒಬ್ರು ಕಡಿಮೆ ಬರ್ತೈತಿ, ಒಬ್ರು ಹೆಚ್ಚು ಬರ್ತೈತಿ. ಅದು ನೋಡಿಕೊಂಡ್ರೆ ಇದೊಂದು ನೀವು ಪಾಯಿಂಟನ್ನು ತಿಳ್ಕೊಂಡ್ರೆ ಅಂದ್ರೆ ಸ್ಟಿಚಿಂಗ್ದಲ್ಲಿ ಪರ್ಫೆಕ್ಟ್ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಅನ್ನೋದು ಬರ್ತೈತಿ. ಬಗಲಿನ ಆಕಾರ ಒಂದೇ ನೀವು ತಿಳ್ಕೊಬೇಕು ಕಸ್ಟಮರ್ದು. ನೀವು ಇವಾಗ ನಾವು ಏನು ಹೇಳಿರ್ತೀವಿ ಇಷ್ಟೇ ಇಟ್ಟು ಕಟಿಂಗ್ ಮಾಡಿರ್ತೀರಿ, ಒಮ್ಮೆ ನಿಮ್ಮ ರಿಂಕಲ್ಸ್ ಬರ್ತಾ ಇರ್ತೈತಿ. ಅಂದರೆ ಬಗಲಿನ ಇದು ಆಕಾರ ಏನಿರ್ತದೆ ಅದು ಕಡಿಮೆ ಇರ್ತೈತಿ. ಆವಾಗ ನೀವು ಇಷ್ಟು ಜಾಸ್ತಿ ತೊಗೊಂಡ್ರೆ ಅವ್ರಿಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರ್ತೈತಿ. ಸೊ ಆವಾಗ ಏನು ಮಾಡಬೇಕು, ಏನಾರ ಕಸ್ಟಮರ್ ಕಿರಿಕಿರಿ ಮಾಡಿದಾಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಲ್ಲ ಬಗಲ, ನಾವು ಜಾಸ್ತಿ ಇವಾಗ ಬಂದಿರ್ತಾರೆ, ಒಮ್ಮೆ ನೀವು ಜಾಸ್ತಿ ತೊಗೊಂಡಿರ್ತೀರಿ, ಅವಾಗ ನೋಡ್ಕೋಬೇಕು, ಹೌದು ನಾವು ಜಾಸ್ತಿ ತೊಗೊಂಡಿದ್ದೀವಿ, ಅದಕ್ಕೆ ರಿಂಕಲ್ಸ್ ಬರ್ತಾ ಇದೆ. ಆವಾಗ ಏನು ಮಾಡಬೇಕು, ನೆಕ್ಸ್ಟ್ ನೀವು ಮತ್ತೆ ಕಡಿಮೆ ಮಾಡಬೇಕು.
ಈ ರೀತಿ ನೀವು ಮಾಡ್ಕೋಬೇಕು. ಇದು ಒಂದೇ ತಪ್ತಾ ಇದ್ದೀರಿ ಎಲ್ಲರೂ. ಕಸ್ಟಮರ್ ಬ್ಲೌಸ್ ಬಂದಾಗ ಏನು ಮಿಸ್ಟೇಕ್ಪ ಅಂತಂದ್ರೆ, ಇವಾಗ ನಮ್ದು ವಿಡಿಯೋ ನೋಡಿರ್ತೀರಿ, ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಹಾಕ್ತಾ ಇರ್ತಾರೆ, ಬಟ್ ಅದು ನಾವು ನೋಡಿಬಿಟ್ಟೇ ಇಡ್ತಾ ಇರ್ತೀವಿ, ಅವ್ರ ಸೈಜ್ ನೋಡಿಬಿಟ್ಟೇ ಇಡ್ತಾ ಇರ್ತೀವಿ. ಆದರೆ ರಿಯಲ್ ಇರೋದೇನಪ್ಪ ಅಂತಂದ್ರೆ, ನಾವು ಅವ್ರದ್ದು ಬಗಲ ಅಂದರೆ ಜಾಸ್ತಿ ಇದೆಯಾ, ಶೋಲ್ಡರ್ ಜಾಸ್ತಿ ಇದೆಯಾ, ಅದನ್ನು ನೀವು ಮ್ಯಾನೇಜ್ ಮಾಡಿಕೊಂಡು ನೀವು ಮಾರ್ಕನ್ನು ಹಾಕ್ಕೋಬೇಕು. ಇವಾಗ ನಾವು ಎಷ್ಟು ಇಡ್ತೀವಿ ಅಷ್ಟೇ ಇಟ್ಟಿರ್ತೀವಿ, ಮ್ಯಾಮ್ ನಿಮ್ಮ ತಪ್ಪಾಗಿರ್ತೈತಿ, ಬ್ಲೌಸ್ ತಪ್ಪಾಗಿರ್ತಾವ. ಆವಾಗ ನಿಮಗೆ ಗೊತ್ತಿಲ್ಲದೆ ನೀವು ಕಟಿಂಗ್ ಅಂದರೆ ಇವಾಗ ಮಾಡಿರ್ತಿಲ್ಲ, ಇದು ಒಂದು ಅವ್ರದ್ದು ವಿಡಿಯೋ ನೋಡಿದ್ದೆ, ನಾ ಕಟಿಂಗ್ ಮಾಡಿದ್ದೆ, ಅದು ತಪ್ಪು ಬಂತು, ಅವ್ರು ಸರಿ ಹೇಳ್ತಾ ಇಲ್ಲ, ಈ ಥರ ನೀವು ಮಿಸ್ಟೇಕ್ ಮಾಡ್ಕೊಳ್ತಾ ಇರ್ತೀರಿ. ಫ್ರೆಂಡ್ಸ್, ನೀವು ತಿಳ್ಕೊಬೇಕಾದಂಥ ಸ್ಟಿಚಿಂಗ್ದಲ್ಲಿ ಏನಪ್ಪ ಅಂತಂದ್ರೆ, ಇದು ಫಸ್ಟ್ ಆಫ್ ಆಲ್ ಶೋಲ್ಡ್ರ ಬಗಲಿನ ಉದ್ದ ಅವ್ರದ್ದು ಎಷ್ಟಿದೆ, ಬಗಲಿನ ಅಂದರೆ ಉದ್ದ ಎಷ್ಟಿದೆಯಲ್ಲ ಅದನ್ನು ನೀವು ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್ ಅದು ನೋಡ್ಕೊಂಡು ಇಟ್ರಂದ್ರೆ ನಿಮ್ಗೆ ಯಾವ ವಿಡಿಯೋ ನೋಡುವಂಥ ಅಂದರೆ ನೋಡಲೇಬೇಕಂತಂದು ಹೇಳ್ತಾ ಇಲ್ಲ, ನೋಡುವಂಥ ಅವಶ್ಯಕತೆ ಬರೋದಿಲ್ಲ. ಅಂದರೆ ಇವಾಗ ನೀವು ಶೋಲ್ಡರ್ ಡ್ರಾಪ್ ಹಾಕೋದೆ ಪದೇ ಪದೇ ಇವಾಗ ಶೋಲ್ಡರ್ ಡ್ರಾಪ್ ಹಾಕತ್ತರ ಈ ಥರ ಮಾಡಿ ಅಂತೇಳಿ ನಾವು ಹಾಕ್ತಾ ಇರ್ತೀವಿ. ಬಟ್ ಅಂದರೆ ಏನೈತಲ್ಲ, ಇದನ್ನು ನೀವು ತಿಳ್ಕೊಂಡು ಎಲ್ಲರದು ಕಸ್ಟಮರ್ ಬ್ಲೌಸ್ ಇಟ್ರಂತಂದ್ರೆ ನಿಮ್ಮದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಹಾಗೆ ರಿಂಕಲ್ಸು ಬರೋದಿಲ್ಲ. ಇಲ್ಲಿ ಒಂಥರ ಅಂದರೆ ಕಸ್ಟಮರ್ ಒಬ್ರು ಮನೆ ಬಂದು ಬ್ಲೌಸ್ ಕೊಟ್ಟಾರ, ಅವ್ರು ಹಾಕಿ ನೋಡಿದೆ, ತುಂಬಾ ಇಲ್ಲಿ ಎಲ್ಲನೂ ಮುದ್ದೆ ಅಂದರೆ ತುಂಬಾ ಸಿಂಕ್ ಒಂಥರ ಈ ಥರ ಮುದ್ದೆ ಬಂದುಬಿಟ್ಟಿದೆ. ಅದಕ್ಕೆ ನಾನು ಹೇಳಿದೆ, ಇದು ಬಟ್ ನೀವು ಇದು ಅಳತೆ ಅಷ್ಟು ತೊಳ್ತೀನಿ, ನಿಮ್ದು ನಾನು ಕಟಿಂಗ್ ಬೇರೆ ಮಾಡಿ ನಿಮ್ಗೆ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ದೆ ಬ್ಲೌಸ್. ಸೊ ಆ ರೀತಿ ಆಗುತ್ತೆ ಫ್ರೆಂಡ್ಸ್. ನೀವು ಏನು ಮಾಡಬೇಕು, ಅವ್ರದ್ದು ಬಗಲಿನ ಫಸ್ಟ್ ಆಫ್ ಆಲ್ ನೀವು ಇಟ್ಟಿರ್ತೀರಿ, ಒಂದು ಬ್ಲೌಸ್ ಏನಾದ್ರು ಮಿಸ್ಟೇಕ್ ಆಗಿರ್ತೈತಿ, ಅದು ಏನು ಮಿಸ್ಟೇಕ್ ಮಾಡಿರ್ತೀರಲ್ಲ ಅದನ್ನು ಸರಿ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಅಷ್ಟೇ. ನೀವೇನು 5 ಇಂಚ್ ಇಟ್ಟಿದ್ರಿ, 5.5 ಇಟ್ಟಿದ್ರಿ ಅಂದ್ರೂ ನಮಗೆ ಏನೋ ರಿಂಕಲ್ಸ್ ಬರ್ತಾ ಇದೆಯಪ್ಪ ಅಂತಂದ್ರೆ, ನೀವು ಎಲ್ಲಿ ತಪ್ಪಿದಿರಲ್ಲ ಅದನ್ನು ನೀವು ಸರಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅದನ್ನು ಸರಿ ಮಾಡಿಕೊಂಡು ಇಡಬೇಕು. ಇವಾಗ ನನ್ನಷ್ಟೇ ನೀವು ಇಟ್ಕೊಳ್ತೀವಿಪ್ಪ ಅಂತಂದ್ರೆ ಒಮ್ಮೆ ಅಂದರೆ ಅವ್ರ ಬಗಲ ಸಾಂದಿತ್ತಂದ್ರೆ ನೀವು ಆವಾಗ ಜಾಸ್ತಿ ತೊಗೊಂಡಿರ್ತೀರಿ, ಆವಾಗ ಅನ್ನೋದು ರಿಂಕಲ್ಸ್ ಅನ್ನೋದು ಬಂದ್ಬಿಡುತ್ತೆ ಫ್ರೆಂಡ್ಸ್. ಆ ರೀತಿ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಕೊಳ್ಳಿನ ಆಗಲ್ಲ 2 ಇಂಚ್ ತೊಗೊಂಡಿದ್ದೀನಿ, ಶೋಲ್ಡ್ರು 3 ಇಂಚ್, 5 ಇಂಚ್ ಆಯಿತು ಟೋಟಲ. ಆದರೆ ನಾನು ಏನಿತ್ತಲ್ಲ 5.25 ಬಗಲ್ ತೊಗೊಂಡಿದ್ದೀನಿ, ಯಾಕಂದ್ರೆ ನಂದು ರೌಂಡ್ ಜಾಸ್ತಿ ಇದೆ, ಬಗಲಿನ ಆಕಾರ ರೌಂಡ್ ಅನ್ನೋದು ಜಾಸ್ತಿ ಇದೆ, ಅದಕ್ಕೆ ನಾನು ಈ ರೀತಿ ತೊಗೊಂಡಿದ್ದೀನಿ ಫ್ರೆಂಡ್ಸ. ಸೊ ನೆಕ್ ಅದ ನೋಡೋಣ ಬನ್ನಿ. ಇವಾಗ ನಿಮಗೆ ತಿಳಿತಂತ ತಿಳ್ಕೊಳ್ತೀನಿ ಫ್ರೆಂಡ್ಸ. ಸೊ ಇವಾಗ ನೆಕ್ ಉದ್ದ ಇಲ್ಲೇನಿದೆಲ್ಲ 10.25 ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಏನಿದೆ 3.25 ಮಾರ್ಕ್ ಮಾಡ್ತಾ ಇದ್ದೀನಿ, ಅಂದರೆ ಫುಲ್ ರೌಂಡ್ ತೊಗೊಳ್ತಾ ಇದ್ದೀನಿ ನಾನು. ಈ ರೀತಿ ಕ್ರಾಸ್ ಹಾಕ್ಕೊಳ್ಳಿ. ನೀವು ಅನ್ಬೋದು ಇಲ್ಲೂ ಬ್ರಾಡ್ ತೆಗೆದ್ರಿ ಮತ್ತು ಇಲ್ಲೂ ಜಾಸ್ತಿ ಮಾಡಿದ್ರಲ್ಲ ಮತ್ತು ಇದು ಇದಾಗಲ್ಲ ಅಂತೇಳಿ. ಇಲ್ಲ, ನನಗೆ ತುಂಬಾ ಕಂಫರ್ಟಬಲ್ ಕೊಂಡಿರ್ತೈತಿ ಬ್ಲೌಸ್. ಈ ಥರ ನಾನು ಕಟಿಂಗ್ ಮಾಡ್ಕೊಂಡಾಗ ಬ್ರಾಡ್ ಇದ್ರೆ ನೀವು ಜಾಸ್ತಿ ಯಾಕೆ ತೊಗೊಂಡ್ರಿ, ಕಡಿಮೆ ತೊಗೋಬೋದಲ್ಲ ಬಗಲಂತೆ ಕೇಳ್ಬೋದು. ಬಟ್ ನಂದು ಇದೇ ರೀತಿ ನಾನು ಕಟಿಂಗ್ ಮಾಡಿದಾಗ ಇದೇ ಥರ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂಡಿರ್ತದೆ ನೋಡಿ ಬ್ಲೌಸ್. ಸೊ ಇಲ್ಲಿ ನಾನು ಸೇಪ್ ಅನ್ನೋದು ಹಾಕ್ಕೊಳ್ತೀನಿ, ರೌಂಡ್ ಸೇಪ್. ಹೀಗೆ ರೌಂಡಾಗಿ ಬರಬೇಕು. ನೆಕ್ಸ್ಟ್ ಡಾಟ್ ಪಾಯಿಂಟ್ ನೋಡಿರಿ, ಸೊಂಟದ ಸುತ್ತಳತೆ ಮಧ್ಯಭಾಗ ಮಾಡ್ಕೋಬೇಕು. ಮಧ್ಯಭಾಗ ಮಾಡಿಕೊಂಡು ಇಲ್ಲಿ ನಾವು ಇಲ್ಲಿ 3.25 ಉದ್ದ. ಇದು ಒಂದು ಪಾಯಿಂಟ್ ನೀವು ತಿಳ್ಕೋಬೇಕು. ಇಲ್ಲೇನಿದೆಲ್ಲ ಇದು ನೀವು ತಿಳ್ಕೊಂಡ್ರಂದ್ರೆ ನೀವು ಕರೆಕ್ಟಾಗಿ ಎಲ್ಲೂ ಶೋಲ್ಡರ್ ಇದು ಸೆಂಟ್ರ್ ಮೊದಲು ಡಾಟನ್ನು ಅಷ್ಟೇ ಮೇನ್ ಇರುತ್ತೆ ನೋಡಿರಿ. ನೀವು ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಇಲ್ಲಿ ಹಿಡಿಬೋದು, ಇಲ್ಲಿ ಹಿಡಿತೀರಾ, ಒಬ್ಬೊಬ್ಬರು ಇಲ್ಲಿ ಹಿಡಿತಾ ಇರ್ತಾರೆ. ಆವಾಗ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗತ್ತೈತಿ ಫ್ರೆಂಡ್ಸ್. ನೀವು ಏನಿದೆಲ್ಲ ಸೊಂಟದ ಸುತ್ತಳತೆ ಮಧ್ಯಭಾಗ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಮಾಡಿಕೊಂಡು ಡಾಟ್ ಪಾಯಿಂಟ್ ಅನ್ನೋದು ಹಿಡಿಬೇಕು. ಇಲ್ಲಿಂದ 1/4 ಇಂಚಷ್ಟು ಕ್ರಾಸಾಗೆ ತೊಗೊಳ್ಳಿ, ಹೀಗೆ 1/4 ಇಂಚಷ್ಟು ಕ್ರಾಸಾಗೆ ತೊಗೊಳ್ಳಿ. ಇವಾಗ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಇಟ್ಟು ಸೈಜ್ ಇದು ಮಾಡ್ತಾ ಇದ್ದೀನಿ. ಈ ಸದ್ಯ ವೇರ್ ಮಾಡಲ್ಲ ನಾನು, ಅದಕ್ಕೆ 9 ಇಂಚ್ ಎದೆಯ ಸುತ್ತಳತೆ ತೊಗೊಂಡು ಇಡ್ತಾ ಇದ್ದೀನಿ. ಸೊ ಅಂದರೆ ಇವಾಗ ಮೊದಲಿಗೆ ನಂದು 9 ಇಂಚ್ ಬಂದಿತ್ತು, ಅವಾಗ ತುಂಬಾ ಅಂದರೆ ಆವಾಗ ಇದು ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಇನ್ನು ಒಂದು 2 ವಾರಲ್ಲಿ ಮತ್ತೆ ವೆಯ್ಟ್ ಲಾಸ್ ಆಗ್ಬೋದು. ಆ ಥರ ಇವಾಗ ಒಂದೇ ವಾರದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನೋ ಇದಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಸೊ ಈ ರೀತಿ ಸೇಪ್ ನೀಟಾಗೆ ಬರಬೇಕು ನೋಡಿರಿ. ನೆಕ್ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡೋ ನೆಕ್ ತಗೊಂಡ್ಬಿಡ್ತೀನಿ. ಸೊ ಇಲ್ಲೇನಿದೆಲ್ಲ ಫ್ರಂಟ್ ಕಟಿಂಗ್ ತಗೊಳ್ತಾನೆ, ಓಪನ್ ಸೈಡ್ ಫ್ರಂಟ್ ಮಾಡ್ಕೊಳ್ಳಿದ್ದಾನೆ. ಸೊ 14 ಇಂಚ್ ಇಟ್ಟಿದ್ದೆ, 14 ಅಂದರೆ 15 ಇಂಚ್ ರೆಡಿ ಇಟ್ಟಿದ್ದೆ. ಇವಾಗ ನೀವು ಮತ್ತೆ ನೆಕ್ಸ್ಟ್ ನೋಡುವಾಗ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಮತ್ತೆ ನೀವು ಅಳತೆ ಮತ್ತೊಮ್ಮೆ ಮಾಡೋದು ಇಡಬೇಕಾಗತ್ತೆ. ಒಮ್ಮೊಮ್ಮೆ ಹಿಂಭಾಗ ಮುಂಭಾಗ ಕಡಿಮೆ ತೊಗೊಂಡಿರ್ತೀರಿ. 15 ಇಂಚ್ ತೊಗೊಂಡಿದ್ದೀನಿ, 15 ಇಂಚನ್ನ ಇಡ್ತಾ ಇದ್ದೀನಿ ನೋಡಿರಿ ಫ್ರಂಟ್.
ಫ್ರಂಟು 15, ಫಸ್ಟ್ 1/4 ಇಂಚ್ ನಾವಿಲ್ಲಿ ಏನು ಮಾಡಬೇಕು, ಅಳತೆ ಹಾಕ್ಕೋಬೇಕು. ಇಲ್ಲಿ ನೋಡಿರಿ ಈ ರೀತಿ ಅಳತೆ ಹಾಕ್ಕೊಳ್ಳಿ. ಫಸ್ಟ್ ಅರ್ಧ ಇಂಚ್ ಏನಿದೆಯಲ್ಲ ಅರ್ಧ ಇಂಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿಂದ ನೀವು ಉದ್ದಿಡ್ತೀರಲ್ಲ ಅಲ್ಲಿ ಪಾಯಿಂಟ್ ಫಸ್ಟ್ ಆಫ್ ಆಲ್ ಅಲ್ಲಿ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನಾನು ಕೊಳ್ಳಿನ ಇಂಚ ಜಾಸ್ತಿ, ಮುಂದಿನ ಕೊಳ್ಳ ಜಾಸ್ತಿ ತೊಗೋತಾ ಇದ್ದೀನಿ. 2.75 ತೆಗಿತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನನಗೆ ಕಂಫರ್ಟಬಲ್ ಬೇಕು. ಚೆಸ್ಟ್ ಇರೋದ್ರಿಂದ ಜಾಸ್ತಿ, ಮುಂದಗಡೆ ಚೆಸ್ಟ್ ಇರೋದ್ರಿಂದ ಅದು ನಾವು ಕಡಿಮೆ ತೆಗೆದಾಗ ಟೈಟಾಗಿ ಬರುತ್ತೆ ನೋಡಿರಿ. ಇಲ್ಲಿ 3 ಇಂಚ ಶೋಲ್ಡರ್ ಎಷ್ಟಿದೆಯಲ್ಲ ಅಷ್ಟು ಇಡಬೇಕು. ಇಲ್ಲಿ 1/4 ಇಂಚದಿಂದ ನಾವು ಕೊಳ್ಳಿನ ಅಗಲ ಇಟ್ಕೋಬೇಕು. ಇದು ಈ ರೀತಿ ಇಟ್ಕೊಂಡಾಗ ತುಂಬಾ ಕಂಫರ್ಟಬಲ್ ಬರುತ್ತೆ. ಬ್ಲೌಸು ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಇಲ್ಲಿ ನೆಕ್ ಹಿಂದಗಡೆನೂ 2 ಇಂಚ್ ಇಟ್ರಿ, ಮುಂದಗಡೆನೂ 2 ಇಂಚ್ ಇಟ್ರಿ ಅಂತಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಇಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಚೆಸ್ಟ್ ಅನ್ನೋದು ಇರತ್ತೈತಿ. ಆವಾಗ ನಾವು ಟೈಟಾಗಿ ಜಗ್ಗಿ ಹಾಕೋದ್ರಿಂದ ಶೋಲ್ಡರ್ ಡ್ರಾಪ್ ಆಕತಿ. ಫ್ರಂಟ್ ಯಾವಾಗೂ ಅರ್ಧ ಇಂಚಷ್ಟು ನೀವು ಜಾಸ್ತಿ ತೊಗೊಳ್ಳಿ. ಅರ್ಧ ಇಂಚಕ್ಕಿಂತ ಜಾಸ್ತಿ ಅಂದರೆ ಚೆಸ್ಟ್ ಯಾವ ಥರ ಇರ್ತೈತಲ್ಲ ಜಾಸ್ತಿ ಇತ್ತು ಅಂದರೆ ನೀವೇನು ಮಾಡ್ಕೊಳ್ಳಿ, ಆವಾಗ ಜಾಸ್ತಿ ಅಂತಂದರೆ ಒಂದು ಅರ್ಧ ಇಂಚಷ್ಟೆಲ್ಲ ಎಲ್ಲ ಸೈಜು ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಮುಂದುಗಡೆ ಇದು ಏನಪ್ಪ ಅಂತಂದ್ರೆ ಬ್ರೆಸ್ಟ್ ಅನ್ನೋದು ಜಾಸ್ತಿ ಇರ್ತೈತಲ್ಲ, ಆವಾಗ ನಾವು ಇಲ್ಲಿ ಏನೈತಲ್ಲ ಅರ್ಧ ಇಂಚ್ ಜಾಸ್ತಿ ತೊಗೋಬೇಕು ಫ್ರೆಂಡ್ಸ್. ಫ್ರಂಟ್ ಜಾಸ್ತಿ ಇದ್ದಾಗ ಯಾವಾಗೂ ನಾವು ಅರ್ಧ ಇಂಚ್ ಜಾಸ್ತಿ ತೊಗೋಬೇಕು. ನೆಕ್ಸ್ಟ್ ಇಲ್ಲಿಂದ ನಾನು ಬ್ಯಾಕ್ ಉದ್ದನೂ 15 ಇಟ್ಟಿದೆ, ಫ್ರಂಟ್ ಉದ್ದನೂ 15 ಇಡ್ತಾ ಇದ್ದೀನಿ. ಆಮೇಲೆ ಕ್ರಾಸ್ ಪಟ್ಟಿ ಎಕ್ಸ್ಟ್ರಾ ತೆಗಿತೀನಿ ನಾನು. ಯಾವ ಥರ ಅಂತ ನೋಡ್ಕೊಳ್ಳಿ. ಇಲ್ಲೇನಿದೆಲ್ಲ 15 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಹೀಗೆ ಒಂದು ಲೈನ್ ಹಾಕ್ಕೊಂಡೆ. ನೆಕ್ಸ್ಟ್ ಕೊಳ್ಳಿನ ಉದ್ದ ನನಗೆ ಎಷ್ಟು ಬೇಕಪ್ಪ ಅಂತಂದರೆ ನಾನು 8 ಇಂಚ್ ಇಟ್ಕೊಳ್ತೀನಿ. 8 ಇಂಚಿಗೆ ಮಾರ್ಕ್ ಅಂದರೆ ನನಗೆ 7.5 ರೆಡಿ ಬೇಕು. 8 ಇಂಚ್ ಇಟ್ಟಿದ್ದೀನಿ. ಇಲ್ಲಿ 7.75 ಮಾರ್ಕ್ ಮಾಡಿದ್ದೀನಿ. ಹೀಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದು ಬ್ಲೌಸ್ ಇವಾಗ ಕಟ್ಟಿಂಗ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಬ್ಲೌಸ್ ಅಂಥೇಳಿ. ನೋಡಿ ಈ ಥರ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿಂದ ಸೊ 5.75 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 9 ಇಂಚ್ ಇಟ್ಟಿದ್ದೆ, ಇಲ್ಲಿ 9.25 ತೊಗೊಳ್ಳಿ. ಇಲ್ಲಿ ಡಾಟ್ ಹಿಡಿತೀವಿ. ಸೊ ನೆಕ್ಸ್ಟ್ 11.25 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಏನಿದೆಲ್ಲ ನಾನು ಜಾಸ್ತಿ ಹಿಡಿತಾ ಇರ್ತೀನಿ. ಅಂದರೆ ನಾವು 1.5 ಇಂಚ 2 ಇಂಚ ಜಾಸ್ತಿ ತೊಗೋಬೇಕಾಗತ್ತೆ. ಇಲ್ಲಿ ನಾವು ಜಾಸ್ತಿ ಬ್ರೆಸ್ಟ್ ಸೈಜ್ ಜಾಸ್ತಿ ಇದ್ದಾಗ ಡಾಟ್ ಅನ್ನೋದು ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಬರ್ತಾ ಇರ್ತದೆ. ಆವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಜಾಸ್ತಿ ತೊಗೋಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿರಿ ಮೇಲ್ಗಡೆ 1/4 ಇಂಚಷ್ಟು ಬಿಟ್ಟು ಇಲ್ಲಿಂದ ಸೇಪನ್ನು ತೊಗೊಳ್ಳಿ. ನಾ ಅರ್ಧ ಇಂಚ್ ನೋಡಿ ತೋರಿಸ್ತೀನಿ ನಿಮಗೆ, ಟೇಪ್ ಇಲ್ಲದೇ ಯಾವ ಥರ ಮಾರ್ಕ್ ಹಾಕೋತೀನಿ ಅಂತೀವಿ. ಇವಾಗ ಫ್ರಂಟ್ ಈ ಥರ ಹಾಕ್ಕೊಂಡೆ. ಇಲ್ಲಿ ನೋಡಿ ಅರ್ಧ ಇಂಚ್ ಕರೆಕ್ಟ್ ಅರ್ಧ ಇಂಚ್ ಬಂತು. ನನ್ನ ಟೇಪ್ ಹಿಡಿದ ಇದು ಸೇಪ್ ಅನ್ನೋದು ನೀವು ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಇದು ಡಾಟ್ ಉದ್ದ ಅನ್ನೋದು ನೋಡಿರಿ, ಡಾಟ್ ಉದ್ದ 9 ಇಂಚ್ ಅಂತಂದರೆ ಇವಾಗ ಡಾಟ್ ಉದ್ದ 10.5 ಬರುತ್ತೆ. ಇವಾಗ ಇಲ್ಲೇನಿದೆಯಲ್ಲ 10 ಇಂಚ್ ತೊಗೊಳ್ತೀನಿ. ಅಂದರೆ ಇವಾಗ ಎದೆ ಸುತ್ತಳತೆ 9 ಇದೆಯಲ್ಲ, 1 ಇಂಚ್ ಎಕ್ಸ್ಟ್ರಾ ಅಂದರೆ ಇವಾಗ ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತಾ, ಆಮೇಲೆ 1 ಇಂಚ್ ಅಂದರೆ ನಮಗೆ 9.25 ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಇಲ್ಲಿಂದ ನೋಡಿ ಆಮೇಲೆ ನೆಕ್ಸ್ಟ್ ನಾನು 13 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 13 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ನಿಮಗೆ ಎದೆ ಏರೋದಿಲ್ಲ. ಈ ಥರ ನೀವು ಕಟಿಂಗ್ ಮಾಡೋದ್ರಿಂದ ಎದೆ ಏರೋದಿಲ್ಲ ಫ್ರೆಂಡ್ಸ್. ನೀಟಾಗಿ ಬ್ಲೌಸ್ ಅನ್ನೋದು ನೀಟಾಗೆ ಬರುತ್ತೆ. ಇಲ್ಲೇನಿದಿಲ್ಲ ಇಲ್ಲಿ ನಾನು 2.25 ತೊಗೋತಾ ಇದ್ದೀನಿ. ಇಲ್ಲಿಂದ 2.25. ಆಮೇಲೆ ನೆಕ್ಸ್ಟ್ ಏನಿದಿಲ್ಲ ಇದು ಬ್ರಸ್ಟ್ ಜಾಸ್ತಿ ಇದ್ದರೆ ನಾವು ಏನು ಮಾಡಬೇಕು, ಡಾಟ್ ಅನ್ನೋದು ಹೆಚ್ಚಿಗೆ ಹಿಡಿಬೇಕು. ಇಲ್ಲಿ 1.25 ತೆಗಿತಾ ಇದ್ದೀನಿ ನೋಡಿ, 1.25.
ಈ ರೀತಿ ನೀವು ಹಾಕೋಬೇಕು. ಇದು ಸೆಂಟ್ರ್ ಬಂತು ನೋಡಿರಿ, ಇದು ಸೆಂಟ್ರ್ ಬಂತು. ಸೊ ಆವಾಗ ಏನು ಮಾಡಬೇಕು, ಬ್ರಸ್ಟ್ ಜಾಸ್ತಿ ಇದ್ದಾಗ ಡಾಟ್ ಪಾಯಿಂಟ್ ಅನ್ನೋದು ಜಾಸ್ತಿ ಹಿಡಿಬೇಕಾಗತ್ತಾ. ಇಲ್ಲಿ ನೋಡಿ. ಸೊ ಇವಾಗ ಇಲ್ಲಿಂದ ನೋಡಿ ಫ್ರೆಂಡ್ಸ, 3 ಇಂಚ್ ತೊಗೊಳ್ಳಿ. ಇಲ್ಲಿಂದ 3 ಇಂಚ. ಸೊ ಇಲ್ಲಿಂದ 2.5, ಇಲ್ಲಿಂದ 2.5 ಹೀಗೆ ತಗೊಂಡು ಇಲ್ಲಿ ಕ್ರಾಸ್ ಹಾಕೊಳ್ಳಿ. ಈ ರೀತಿ ಹೀಗೆ ಕ್ರಾಸ್ ಹಾಕೊಳ್ಳಿ. ಇಲ್ಲಿ ಏನಿದೆಲ್ಲ ಈ ಥರ ಸ್ವಲ್ಪ ಕೆಳಗಡೆ ರೌಂಡ್ ಸೇಪ್ ಬರಲಿ ಈ ರೀತಿ. ಇದು ನಿಮಗೆ ಈ ರೀತಿ ನೀವು ಕಟಿಂಗ್ ಮಾಡಿದಾಗ ಇದೇನಿದೆಲ್ಲ ಎಕ್ಸ್ಟ್ರಾ ತೆಗಿತೀನಿ. ಕ್ರಾಸ್ ಪಟ್ಟಿ ಎಕ್ಸ್ಟ್ರಾ ತೊಗೊಂಬಿಡಿ. ಈಸಿ ಇದೆ ಇದು ಕಟಿಂಗ್, ನಿಮಗೆ ತುಂಬಾ ಈಸಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಕ್ರಾಸ್ ಪಟ್ಟಿ ಎಕ್ಸ್ಟ್ರಾ ತೆಗೆದುಬಿಟ್ರೆ ಆಯಿತು. ಇಲ್ಲಿ ನಾವು 3 ಇಂಚ್ ಇಟ್ಟಿದ್ದೀವಿ, ಇಲ್ಲಿ 2.5 ಇಂಚ್ ಇಟ್ಟಿದ್ದೀವಿ. 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೊಂಡು ನಾವು ಕ್ರಾಸ್ ಪಟ್ಟಿಯನ್ನು ತೆಗೆದುಬಿಡಬೇಕು. ಇವಾಗ ಅದನ್ನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅದು ಅಂತೇಳಿ. ಇಲ್ಲಿ ಫ್ರಂಟ್ ಆಯಿತು. ಇವಾಗ ಫ್ರಂಟ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಸಾರಿ ಫ್ರೆಂಡ್ಸ್, ಇದನ್ನು ಹೇಳಿಲ್ಲ ನಿಮಗೆ ನಾನು. ಇಲ್ಲಿಂದ ಮಧ್ಯ ಇಲ್ಲಿ ಬರುತ್ತಲ್ಲ, ಇದು 4 ಇಂಚ್ ಇದೆ. ಮಧ್ಯ ಭಾಗ ಮಾಡ್ಕೊಳ್ಳಿ ಈ ರೀತಿ. 4 ಇಂಚ್ ಅಂದರೆ 2 ಇಂಚ್ ಬಂತು. ಸೊ ಇದೊಂದು ನಾನು ಹೇಳ್ಬೇಕಾಗಿತ್ತು ಇವಾಗ. ಇಲ್ಲಿ ಬಗಲಿನ ನೋಡ್ರಿ, ಸೇಪ್ ಅನ್ನೋದು ಈ ರೀತಿ ಇದೇನಿದೆಲ್ಲ ಇದು ಕ್ರಾಸ್ ಸರಿಯಾಗಿ ಬರಬೇಕು. ಈ ರೀತಿ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಅನ್ನೋದು ಇದು ಈ ರೀತಿ ಬರಬೇಕು ನೋಡಿರಿ. ನಾವು ಡಾಟ್ ಪಾಯಿಂಟ್ ಅನ್ನೋದು ಚೆನ್ನಾಗಿ ಹಿಡಿಬೇಕು. ನೀವು ಚೆನ್ನಾಗಿ ಹಿಡಿಲಿಲ್ಪ ಅಂತಂದ್ರೆ ಅದು ಶೋಲ್ಡರ್ ಡ್ರಾಪ್ ಆಕತಿ, ಕಂಫರ್ಟಬಲ್ ಕುಂದ್ರೋದಿಲ್ಲ, ಎದೆಗೆ ಇದಾಗಿ ಕುಂದ್ರೋದಿಲ್ಲ ನೋಡಿರಿ ಬ್ಲೌಸ್. ಯಾವಾಗೂ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ನಿಮ್ಗೆ ಕ್ರಾಸ್ ಪಟ್ಟಿ ಹೇಗೆ ಕೊಡ್ತೀನಿ. ಇಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಒಳಗಡೆ ನಾವು ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡಿದಾಗ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇವಾಗ ಎಕ್ಸ್ಟ್ರಾ ಇಲ್ಲಿ ನೋಡಿ ತೆಗೆದು ತೋರಿಸ್ತೀನಿ ನಾನು ನಿಮಗೆ ಸೇಪ್ ಅನ್ನೋದು. ಕ್ರಾಸ್ ಪಟ್ಟಿ ನೋಡಿ, ಇಲ್ಲಿ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ. ಅಂದರೆ 4 ಇಂಚ್ ಅಂತಂದರೆ ನಾವು 3 ಇಂಚ್ ಇಟ್ಟಿದ್ದೀವಲ್ವ, ಅಲ್ಲಿಂದ ಸೇಪು ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತಾ, ಕೆಳಗಡೆ ಅರ್ಧ ಇಂಚ್ ಹೋಗುತ್ತಾ, ನಮ್ಗೆ ಕರೆಕ್ಟಾಗಿ 3 ಇಂಚ್ ಬರುತ್ತೆ. ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಎಷ್ಟು ನಾವು ಡಾಟ್ ಅಂದರೆ ಇವಾಗ 2 ಇಂಚ್, ಇವಾಗ 1 ಕಾಲು ಅಂತಂದರೆ ಇದು ನೋಡ್ಕೋಬೇಕು. 1 ಕಾಲು ಅಂತಂದರೆ ಇವಾಗ 2.5 ಅಷ್ಟು ಬಂತಿದು. ಇವಾಗ ನಾವು ಇಲ್ಲಿ 2.5 ಮೈನಸ್ ಮಾಡಿಕೊಂಡೇ ಇಡಬೇಕಾಗತ್ತೆ. ಇಲ್ಲಿಂದ ಸೇಪ್ ನೋಡಿ, ಇಲ್ಲೇನಿದೆಲ್ಲ 2 ಮುಕ್ಕಾಲಕ್ಕೆ ನಾವು ಈ ರೀತಿ ಇಲ್ಲಿ ಏನು ಮಾಡಬೇಕು, 9 ಇಂಚ್ ಅಂತಂದ್ರೆ ಇವಾಗ ಡಾಟ್ ಹಿಡಿತಾ ಇರ್ತೀವಿ. ಜಾಸ್ತಿ ಅಂದರೆ ಇವಾಗ ಡಾಟ್ ಮೈನಸ್ ಮಾಡಿಕೊಂಡು ನಾವು ಇಡಬೇಕಾಗತ್ತಾ. ಇಲ್ಲಿ 9.5ಗೆ ತೊಗೊಂಡಿದ್ದೀನಿ ನೋಡಿ. 9.5ಗೆ ತೊಗೊಳ್ಳಿ. ಸೊ ಇಲ್ಲಿಂದ ಏನಿದೆಲ್ಲ ನೆಕ್ಸ್ಟ್ ಈ ಒಂದು ಲೈನ್ ಹಾಕೊಂಡ್ಬಿಡಿ. ಫಸ್ಟ್ ಆಫ್ ಆಲ್ ಇದೇನಿದೆ 4 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಇಲ್ಲಿಂದ 3 ಇಂಚ ಸಾರಿ 3.5 ತೊಗೊಳ್ಳಿ. 3.5 ತೊಗೊಂಡು ಈ ರೀತಿ ಸೇಪನ್ನು ಹೀಗೆ ಸೇಪ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ ಇರೋದು. ಇದೇನಿದೆಲ್ಲ ಕ್ರಾಸ್ ಪಟ್ಟಿ ಸೇಪ್ ಅನ್ನೋದು ಹೀಗೆ ಮಾಡ್ಕೊಬೇಡಿ. ಇದು ಸೇಪ್ ಆಯಿತು. ಇವಾಗ ನೋಡಿ
ಕರೆಕ್ಟಾಗಿ ಇಲ್ಲಿ ನಾವು ಡಾಟ್ ಹಿಡಿದೇವಪ್ಪ ಅಂತಂದ್ರೆ ಇಷ್ಟು ಡಾಟ್ ಬರುತ್ತೆ. ಇದು ಡಾಟ್ ಅನ್ನೋದು ಹಿಡಿದೇವಪ್ಪ ಅಂತಂದ್ರೆ ಇದು ಕ್ರಾಸ್ ಪಟ್ಟಿ ಅನ್ನೋದು ಕರೆಕ್ಟಾಗಿನೇ ಬರುತ್ತೆ ನೋಡಿ. ಇವಾಗ ಡಾಟ್ ಕರೆಕ್ಟಾಗಿ ಹಿಡಿದೇವಪ್ಪ ಅಂದರೆ ಇದು ಈ ರೀತಿ ಬರುತ್ತೆ ಫ್ರೆಂಡ್ಸ. ಡಾಟ್ ಪಾಯಿಂಟ್ ಕರೆಕ್ಟ್ ಹಿಡಿದೇವೆ ಅಂದರೆ ಕ್ರಾಸ್ ಪಟ್ಟಿ ಅನ್ನೋದು ಈ ರೀತಿ ಕರೆಕ್ಟಾಗಿ ಬರುತ್ತೆ. ಆಯಿತು, ಇದು ಇಲ್ಲೇನಿದೆಲ್ಲ 4 ಇಂಚು, ಇಲ್ಲಿ 3.5 ಈ ಥರ ನೀವು ಕೆಳಗಡೆ ಡೌನ್ ತೊಗೊಂಡು ಮೇಲ್ಗಡೆ ಈ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್. ಇದು ಇಷ್ಟೇ ಇರೋದು. ಸೊ ಇನ್ನು ಸ್ಲೀವ್ ಯಾವ ಥರ ಹೆಚ್ಚು ಕಡಿಮೆ ಬರಬಾರ್ದು, ಯಾವ ಥರ ಕಟ್ಟಿಂಗ್ ಮಾಡಬೇಕು, ಹೀಗೆ ನೀವು ಕಟ್ಟಿಂಗ್ ಮಾಡಿದ್ರೂ ಯಾವುದು ಮಿಸ್ಟೇಕ್ ಆಗೋದಿಲ್ಲ. ಇಲ್ಲಿ ನೋಡಿ ನಾನು ಸ್ಲೀವ್ ನೋಡ್ಕೊಳ್ತೀನಿ, ಯಾಕಂದರೆ ಜಾಯಿಂಟ್ ಬರಬಾರ್ದು. ಜಾಯಿಂಟ್ ಆ ಲೈನಿಂಗ್ ಬಟ್ಟೆ ಜಾಸ್ತಿ ಇತ್ತಪ್ಪ ಅಂತಂದರೆ ಜಾಯಿಂಟ್ ಬರಬಾರ್ದು ಅಂಥೇಳಿ ನಾನು ಇದು ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನೆಲ್ಲ ಮೇಲ್ಗಡೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನಿಮಗೆ ಎಷ್ಟು ಉದ್ದ ಬೇಕಲ್ಲ ನಿಮಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದನ ಇಡಿ. ಎಷ್ಟು ಉದ್ದ ಬೇಕಲ್ಲ ಬ್ಲೌಸನ್ನು ಉದ್ದ ಇವಾಗ ನೀವು ನೆಕ್ಸ್ಟ್ ಮತ್ತೊಮ್ಮೆ ನೋಡ್ಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಿಟ್ಟು ನಮಗೆ ಎಷ್ಟು ಬರುತ್ತಲ್ಲ 8 ಬಂತು. 8ಕ್ಕೆ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. 8 ಇಂಚಿಗೆ 1 ಇಂಚಷ್ಟು ಮೈನಸ್ ಮಾಡ್ಕೊಂಡ್ರೆ 7 ಇಂಚ್ ಆಯಿತು. 7 ನೆಕ್ಸ್ಟ್ ಇಲ್ಲಿಂದ 2 ಇಂಚ ಈ ರೀತಿ ಇಟ್ಕೋಬೇಕು. ನೆಕ್ಸ್ಟ್ ನಿಮಗೆ ಉದ್ದ ನನಗೆ 4 ಇಂಚ್ ಬೇಕು, 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಐದು. ಸೊ ಇಲ್ಲೇನಿದಿಲ್ಲ 2.5 ತೆಗಿತಾ ಇದ್ದೀನಿ ನೋಡಿ ಸೇಪ್ ಮಾಡೋದು. ಹೀಗೆ ಸೇಪ್ ಬರಬೇಕು. ಇಲ್ಲಿ ತೋರಿಸಿದ್ದೀನಲ್ವ, ಇದು ಫಸ್ಟ್ ನೋಡಿರಿ ನಾನು ವಾಯ್ಸ್ ಕೊಟ್ಟಾಯ್ತಂತೆ ಮಾಡಿದ್ದೆ. ಮಿಷನ್ ಬಂದ್ ಮಾಡಿ ಮತ್ತಿಲ್ಲ ಡೈರೆಕ್ಟ್ ವಾಯ್ಸ್ ಕೊಟ್ಕೊತಾನೆ ಕಟ್ಟಿಂಗ್ ಮಾಡ್ಬೇಕಂತೇಳಿ ಮತ್ತು ಇದು ಮಾಡಿ ನಿಮಗೆ ಮತ್ತು ಬೇರೆ ಸೈಡ್ದಿಂದ ಕಟ್ಟಿಂಗ್ ಮಾಡ್ಕೊಂಡು ತೋರಿಸಿದೆ. ಈ ರೀತಿ ಇರುತ್ತೆ ನೋಡಿರಿ. ಯಾಕಂದರೆ ಮತ್ತು ವಿಡಿಯೋ ಮಾಡಿ ಮತ್ತು ವಾಯ್ಸ್ ಕೊಡೋದು ಅಷ್ಟೊಂದು ಸರಿ ಆಗೋದಿಲ್ಲ, ಟೈಮು ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಸಾರಿ ಫ್ರೆಂಡ್ಸ, ಇದು ಸ್ಲೀವ್ ಲೂಸ್ ಈ ಥರ ಕ್ರಾಸಾಗಿ ಬರಬೇಕು. ಇಲ್ಲೇನಿದಿಲ್ಲ ಸ್ಲೀವ್ ಲೂಸ್ ಅಂತಂದರೆ ಇವಾಗ 5 ಇಂಚ್ ಇದೆ ನಂದು. 5 ಇಂಚಿಗೆ ಒಂದು ಮಾರ್ಕ 2 ಇಂಚ 5 1 7 ಇಂಚ್ ಈ ರೀತಿ. ಅಂದರೆ ಜಾಸ್ತಿ ಆಗಿಬಿಡುತ್ತೆ ಇದು. ಈ ರೀತಿ ಹೀಗೆ ಮಾಡ್ಕೋಬೇಕು ನೋಡಿರಿ ನೀವು. ಇಲ್ಲಿ ಜಾಸ್ತಿ ಆಗಿಬಿಡುತ್ತೆ ಇದು, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿರಿ ಕರೆಕ್ಟಾಗಿ ಬಂತು ನನಗೆ. ಈ ರೀತಿ ನೀವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಇಷ್ಟ ಆಯಿತು. ಇನ್ನು ಮೇನ್ ಬಟ್ಟೆ ಇಟ್ಟು ಕಟ್ಟಿಂಗ್ ಮಾಡ್ಕೋತೀನಿ. ಇವಾಗ ಮೇನ್ ಬಟ್ಟೆ ಇಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಬಟ್ಟೆ ತುಂಬಾ ಬಟ್ಟೆ ಜಾರ್ತಾ ಇದೆ ಇದು. ಬಟ್ಟೆನೂ ತುಂಬಾ ಕಡಿಮೆ ಇದೆ ನೋಡ್ರಿದು. ಇದು ಬಟ್ಟೆ ಏನಿದೆಲ್ಲ ಕಡಿಮೆನೇ ಇದೆ, ಆದರೂ ಕೂಡ ಸ್ಟಿಚ್ ಮಾಡಲೇಬೇಕು. ಯಾಕಂದರೆ ಸಾರಿ ಒಳಗೆ ಇಲ್ಲಪ್ಪ ಅಂದರೆ ಅಷ್ಟು ಇದಾಗೋದಿಲ್ಲ. ಸೊ ಸಪ್ರೇಟ್ ನಾವು ಬಟ್ಟೆ ತೊಗೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೂ ಕೂಡ ಅಷ್ಟು ನೀಟಾಗಿ ಆಗೋದಿಲ್ಲ ಅದು. ಅಂದರೂ ಬಟ್ಟೆ ಅಡ್ಜಸ್ಟ್ ಆಯಿತು. ತುಂಬಾ ದಪ್ಪಿದ್ರೆ ಬಟ್ಟೆ ಕುಂದ್ರೋದಿಲ್ಲ. ಇದು ಇಲ್ಲಿ ನೋಡಿ, ನಾನು ಇಲ್ಲೇನಿದೆಲ್ಲ ಇಲ್ಲೂ ನನಗೆ ಜಾಯಿಂಟ್ ಬರಬಾರ್ದು ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಪ್ಲೇನೇ ಇದೆ ಇದು, ಹೀಗಾಗಿ ನಾನು ಈ ರೀತಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಿಮ್ಮದು ಬಟ್ಟೆ ಏನಾರು ಪ್ಲೇನ್ ಇತ್ತಂದರೆ ಹೀಗೆ ಮಾಡ್ಕೋಬೋದು ನೋಡಿ ನೀವು. ಬಟ್ ದಡಿ ಇದ್ದು ಅಂದರೆ ಮಾಡಲಿಕ್ಕೆ ಬರೋದಿಲ್ಲ. ಇಷ್ಟ ಆಯ್ತು ನೋಡಿರಿ, ಇಷ್ಟು ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಇದು ಪೈಪಿಂಗ್ ಮಾಡ್ತಾ ಇಲ್ಲ, ನಾನು ಪಟ್ಟಿ ಕೊಟ್ಟು ಒಳಿಸ್ಕೊಂಡ್ಬಿಡ್ತೀನಿ. ಅದು ನೀಟಾಗಿನ ಬರುತ್ತೆ.
ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ಎಲ್ಲ ವಿಡಿಯೋಗಳು ಹಾಕ್ತಾ ಇರ್ತೀನಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನು ಮುಂದೆ ಎಲ್ಲ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗೆ ಎಲ್ಲರೂ ಕೇಳ್ತಾ ಇದ್ರಿ ಲೆಹಂಗಾ ಬ್ಲೌಸಾ ಮತ್ತು ಇದನ್ನೊಂದು ಕೇಳ್ತಾ ಇದ್ರಿ, ಲೆಹಂಗಾ ಬ್ಲೌಸನ್ನು ತೋರಿಸ್ತೀನಿ ನಿಮಗೆ, ಫ್ರಾಕನ್ನು ತೋರಿಸ್ತೀನಿ. ಆದಷ್ಟು ಬೇಗನೆ ಎಲ್ಲನೂ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಹಾಗೆ ಇನ್ನಷ್ಟು ಆನ್ಲೈನ್ ಕ್ಲಾಸ್ ವಿಡಿಯೋಗಳು ಏನು ಮಾಡಿದ್ದೀನಲ್ಲ ಅವನು ನಿಮಗೆ ಇದನ್ನು ಹೊಲಿದಿದ್ದೀನಲ್ಲ ಅವನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾವ್ಯಾವ ಮಾಡಿದ್ದೀನಿ, ಯಾವ್ಯಾವ ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಹೊಸವಾಗಿ. ಅಂದರೆ ಇವಾಗ ನೀವು ಸೇರಬೇಕು ಅನ್ನೋರು ಇಚ್ಛೆ ಇದ್ದರೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. 10ನೇ ತಾರೀಕಿನಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಬೇಕಾದ್ರೆ ಜಾಯ್ನ್ ಆಗ್ಬೋದು ನೋಡಿ. ನಿಮಗೆ ಏನು ಡೌಟ್ ಇದ್ರೂ ಯಾವಾಗ ಬೇಕಾದ್ರೆ ಕಾಲ್ ಮಾಡಿದ್ರು ಕೂಡ ನಾವು ಹೇಳ್ತಾ ಇರ್ತೀವಿ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ಆಗಿ. ಸೊ ಎಲ್ಲನೂ ಅದ್ರೊಳಗೆ ಡೀಟೇಲಾಗಿ ಎಲ್ಲನೂ ಹೇಳ್ತಾ ಇರ್ತೀವಿ. ಇಷ್ಟ ಇದ್ದವರು ಆಗ್ಬೋದು, ಏನು ಒತ್ತಾಯ ಇಲ್ಲ ಫ್ರೆಂಡ್ಸ. ಸೊ ಈ ರೀತಿ ಕಟಿಂಗ ಸ್ಟಿಚಿಂಗ ಏನು ಮುಂದೆ ಬರ್ತಾ ಇರ್ತವೆ. ಹಾಗೆ ನೀವು ಸಪೋರ್ಟ್ ಮಾಡಿ, ಎಷ್ಟು ಸಪೋರ್ಟ್ ಮಾಡ್ತಿಲ್ಲ ಅಷ್ಟು ನನಗೂ ಹಾಕಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.